ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ಗ್ರ್ಯಾಂಡ್ ಫಿನಾಲೆ ಅಪ್ಡೇಟ್ಸ್, ಎಲಿಮಿನೇಷನ್, ವಿನ್ನರ್, ರನ್ನರ್, ಯಾರಾದರೂ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಯಾರು, ರನ್ನರ್ ಯಾರು, ಫಸ್ಟು ಸೆಕೆಂಡು ಯಾರು ಅಂತ ನಿಮ್ಮ ಒಪಿನಿಯನ್ ಏನಿದೆ ಅದು ಈ ವಿಡಿಯೋ ಕೆಳಗಡೆ ಮರೀದೆ ಒಂದು ಕಮೆಂಟ್ ಅನ್ನ ಬರೀರಿ. ಗುರು, ಈ ಸೀಸನ್ನು ಮುಗೀತಾ ಬಂತು, ಇನ್ನೇನು ಫಿನಾಲೆ ಹತ್ರ ಬಂತು. ಈ ಸೀಸನ್ನಿನ ಫಿನಾಲೆ ಬಂದು ಭಾನುವಾರ 18ನೇ ತಾರೀಕು ಭಾನುವಾರ 6 ಗಂಟೆಯಿಂದ ಎಪಿಸೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 10:50 ಇನ್ನೊಂದು 5-10 ನಿಮಿಷ ಎಪಿಸೋಡ್ ಕ್ಲೋಸ್ ಆಗೋ ಟೈಮಲ್ಲಿ ವಿನ್ನರ್ ಯಾರು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬಟ್ ಈ ಫಿನಾಲೆ ಅಪ್ಡೇಟ್ಸ್ ಏನು ಅಂತಂದ್ರೆ, ಇವತ್ತೇ ಲೈವ್ ಆಫ್ ಮಾಡಿದ್ದಾರೆ. ಈ ಸೀಸನ್ನಿನ ಲೈವ್ ಮುಕ್ತಾಯ, ಇನ್ನೇನಿದ್ರು ನೆಕ್ಸ್ಟ್ ಸೀಸನ್ ಅಲ್ಲಿ ಲೈವ್ ಶುರುವಾಗುತ್ತೆ. ಕಾರಣ ಏನು ಅಂತಂದ್ರೆ, ಬಿಗ್ ಬಾಸ್ ಹೌಸ್ ಅಲ್ಲಿ ಎಲ್ಲರಿಗೂ ಮೇಕ್ ಓವರ್ಸ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಫಿನಾಲೆಗೋಸ್ಕರ ಅವ್ರು ರೆಡಿ ಆಗ್ಬೇಕಲ್ವಾ, ಎಲ್ಲರಿಗೂ ಮೇಕ್ ಓವರ್ಸ್ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಒಳಗಡೆ ಕಂಟೆಸ್ಟೆಂಟ್ಸ್ಗೆ ಡ್ಯಾನ್ಸ್ ಶೂಟಿಂಗು, ಅದ್ರ ಜೊತೆಗೆ ಪ್ರಾಕ್ಟೀಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಲೈವ್ ಅನ್ನೋದು ತೋರಿಸ್ತಾ ಇಲ್ಲ. ಅದ್ರ ಜೊತೆಗೆ ಟ್ರೋಫಿ ರಿವೀಲ್ ಅನ್ನೋದು ಕೂಡ ಇರುತ್ತೆ. ಲಾಸ್ಟ್ ಟೈಮು ಚೆನ್ನಾಗಿತ್ತು, ಒಂದು ವಿಂಗ್ಸ್ ಇಟ್ಕೊಂಡು ಟ್ರೋಫಿ ಸಖತ್ತಾಗಿತ್ತು. ಈ ಸೀಸನ್ ಹೆಂಗಿರುತ್ತೆ ಏನೋ ನೋಡಬೇಕು. ಅದ್ರ ಜೊತೆಗೆ ಸ್ಟೇಜ್ ಮೇಲೆ ಕೂಡ ಅಷ್ಟೇ, ಇವತ್ತು ಮತ್ತು ನಾಳೆ ಎಲ್ಲ ಓಲ್ಡ್ ಕಂಟೆಸ್ಟೆಂಟ್ಸ್ನ ಡ್ಯಾನ್ಸ್ ಶೂಟಿಂಗ್ ಅನ್ನೋದು ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಸೂ ಬರ್ತಾ ಇದ್ದಾರೆ. ಸತೀಶ್ ಅಣ್ಣ ಕೂಡ ಬರ್ತಾರೆ, ಬರದೇ ಏನೂ ಇಲ್ಲ. ಎಲ್ಲರದ್ದು ಡ್ಯಾನ್ಸ್ ಶೂಟಿಂಗ್ ಅನ್ನೋದು ಶುರುವಾಗುತ್ತೆ. ಫುಲ್ಲು ಈಗ ಏನೇನಾಗುತ್ತೆ ಎಲಿಮಿನೇಷನ್ ಪ್ರೋಸೆಸ್ಸು ಎಲ್ಲ ಕೂಡ ಬಂದು ಸಂಡೇ ಶೂಟಿಂಗ್ ಅನ್ನೋದು ಶುರುವಾಗುತ್ತೆ. ಯಾಕೆ ಅಂತಂದರೆ ಸುದೀಪ್ ಅಣ್ಣಗೆ CCL ಮ್ಯಾಚ್ ರಿಲೇಟೆಡ್ ಇರೋ ಸ್ವಲ್ಪ ಇದರಿಂದ ಅವರು ಸ್ಯಾಟರ್ಡೆ ಬರ್ತಾ ಇಲ್ಲ, ಸಂಡೇನೇ ಶೂಟ್ ಅನ್ನೋದು ಶುರುವಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಎಲಿಮಿನೇಷನ್ನು ಯಾರಾದರೂ ಏನು ಅನ್ನೋದು ಸಂಡೇನೇ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಶೂಟಿಂಗು ಮೊದಲು ಯಾರೇ ಹೇಳಿದ್ರು ಕೂಡ, ನಾನೇ ಬಂದು ಹೇಳಿದ್ರು ಕೂಡ ಅದು ಪ್ರಿಡಿಕ್ಷನ್ ಆಗಿರುತ್ತೆ ಅಷ್ಟೇ ಗುರು. ಇವರು ಹೋಗ್ಬೋದು, ಅವ್ರು ಹೋಗ್ಬೋದು ಅಂತ ಊಹಾಪೋಹ ಇರುತ್ತೆ ಅಷ್ಟೇ. ಬಟ್ ಕನ್ಫರ್ಮ್ ನಮ್ಗೆ ಗೊತ್ತಾಗೋದು ಯಾವಾಗ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರೆ ಮಾತ್ರ. ಆಚೆ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಇವ್ರು ಆಚೆ ಬಂದಿದ್ದಾರೆ ಅಂತ ಕ್ಲಿಯರ್ ಕಟ್ಟು ನಮಗೆ ಗೊತ್ತಾಗುತ್ತೆ. ನೋಡ್ಬೇಕು ಗುರು, ಈ ಸೀಸನಲ್ಲಿ ವಿನ್ನರು ರನ್ನರು, ವಿನ್ನರ್ ಅಂತ ಬಂದಾಗ ಗಿಲ್ಲಿ ಅಂತ ಅನಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿ. ಬಟ್ ರನ್ನರ್ಗೆನೆ ಯಾಕೋ ಕಾಂಪಿಟೇಷನ್ ಅನ್ನೋದು ತುಂಬ ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಏನಾದರೂ ಏನು ಮಾಡ್ತಾರಾ, ಇಲ್ಲ ವೋಟಿಂಗ್ ಪ್ರಕಾರನೇ ಹೋಗಿ ವಿನ್ನರು ರನ್ನರು ಮಾಡ್ತಾರಾ, ಇಲ್ಲ ಎಲ್ಲ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡ್ತಾರಾ, ಇಲ್ಲ ಬೇರೆ ಇನ್ನೇನಾದರೂ ನೋಡ್ತಾರಾ. ನೋಡಬೇಕು ಈ ಸೀಸನ್ನು ಯಾವ ರೀತಿ ಹೋಗುತ್ತೆ ವಿನ್ನರು ರನ್ನರು ಅನ್ನೋದ್ರ ಬಗ್ಗೆ. ಬಟ್ ನೋಡಬೇಕು. ಅದರಲ್ಲೂ ಕೂಡ ಕಾವ್ಯ ವಿಶ್ಪುಲ್ ಕೂಡ ಕಂಪ್ಲೀಟ್ ಆಗಿದೆ, ಕಳಪೆಗೆ ಹೋಗಿದ್ದಾರೆ. ನೋಡಿ ಎಂಥ ಇದು ಅಂತ ಹೇಳೋಣ ಕಾವ್ಯದು ಅಲ್ವಾ. ಚೆನ್ನಾಗಿರುತ್ತೆ, ನೋಡೋಣ. ನಿಮ್ಗೇನು ಅನ್ನಿಸ್ತು, ಯಾರು ವಿನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಈ ವಿಡಿಯೋ ಕೆಳಗಡೆ ಮರೀದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.